ನೀವ್ ಏನ್ ಕಲ್ತಿರೋದು ಈಗ? ಅಂದ್ರೆ ಕಲ್ತಿರೋದು ನಿಮ್ಮ ಬ್ಯಾಕ್ ಗ್ರೌಂಡ್ ಎಜುಕೇಶನ್ ಏನು ಅಂತ? ಎಜುಕೇಶನ್ ಏನಂತೀರಾ, ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. SLC ಕಾಪಿ, ಫಸ್ಟ್ PU ಸೇಮ್ ಹಂಗೆ ಕಾಪಿ ಮಾಡ್ಕೊಂಡು ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಸೊ ಇವಾಗ ನನ್ಗೆ ಏನ್ ಆಸೆ ಅಂದ್ರೆ, ಸೊ ಕರ್ನಾಟಕದಲ್ಲಿ ಇವಾಗ ಕಾಮಿಡಿಯನ್ ಯಾರು ಇಲ್ಲ. ಸೊ ಆಲ್ಮೋಸ್ಟ್ ನನ್ಗೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಮಂದಿರದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಸೊ ಅಮ್ಕು ಡುಮ್ಕು ಕಾಮಿಡಿಯನ್ ಅಂತ ಒಂದ್ ಹೆಸರು ಬರ್ಬೇಕು ಅಂತ. ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಕ್ಕೆ ಬಂದ್ಬಿಡುತ್ತೆ ಕಾಮಿಡಿಯನ್ ಅಂತ. ಸಿನಿಮಾ ಆ ಒಂದು ಅದು ಸಮುದ್ರದಲ್ಲಿ ಆತರ ಒಂದ್ ಹೆಸರು ಮಾಡ್ಬೇಕಂತ ತುಂಬಾ ಕಷ್ಟ ಬೀಳ್ತಾ ಇದೀನಿ. ಹೆಸರು ಮುಖಾಂತರ ನಾನ್ದೇ ಅಂತ ಒಂದ್ ರಿಯಾಲಿಟಿ ಶೋ ಅಲ್ಲಿ ಸೊ ಎಂಟರ್ಟೈನ್ಮೆಂಟ್ ಡೈಲಿ ಕೊಡ್ತಾ ಇರ್ಬೇಕು ಜನಕ್ಕೆ ಅಂತ. ಅದಕ್ಕೋಸ್ಕರ ಇವಾಗ ಫುಲ್ ಕಷ್ಟ ಬೀಳ್ತಾ ಇದೀನಿ. ಡೇ ಬೈ ಡೇ ಕಲಿತಾ ಇದೀನಿ ಒಂದೊಂದಾಗಿ. ಸೊ ಲೈಫ್ ಅಲ್ಲಿ ಸಕ್ಸಸ್ ಬರುತ್ತೆ, ಸೋಲು ಬರುತ್ತೆ. ಇವಾಗ ಸೋಲ್ನ ನೋಡ್ತಾ ಇದೀರಿ, ಒಂದ್ ದಿವಸ ಸಕ್ಸಸ್ ನ ನೋಡ್ತೀರಿ. ಹೆಂಗಂದ್ರೆ ಮಾತಾಡದವ್ರಿಗೆಲ್ಲ ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ, ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು ಇಂಥವ್ನ್ ಇದ್ನಾ ಅಂತ, ಇಂಥವ್ನ್ ಹಿಂಗಾಗೋದ್ನಾ ಅಂತ. ಆ ಲೆವೆಲ್ ವರ್ಗು ಬೆಳಿತೀನಿ. ಸೂಪರ್, ಥ್ಯಾಂಕ್ ಯು ಮ್ಯಾಮ್. ಈ ಲೆವೆಲ್ ಬೆಳಿತೀನಿ, ಇದಕ್ಕೆ ಕಾರಣ ನನ್ನ ಜನ, ನನ್ನ ಕನ್ನಡಿಗರು. ಸೊ ಇಲ್ಲಿದ್ದಾರೆ ಕನ್ನಡಿಗ. ಸೊ ನನ್ನ ಕನ್ನಡಿಗರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಬಿಡೋದು ಇಲ್ಲ. ಇವರಿಂದ ನಾನು ಇನ್ನೂ ಎತ್ತರ ಮಟ್ಟಕ್ಕೆ ಹೋಯ್ತೀನಿ.